ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಂಡಕ್ಕಿ ಉಸ್ಲಿ. ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ನೋಡಿ ಈ ರೀತಿ ಮಂಡಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಮಂಡಕ್ಕಿ ಅಥವಾ ಜೊಳ್ಳು ಮಂಡಕ್ಕಿ ಅಂತಾರೆ. ನೀರಿಗೆ ಹಾಕಿದ ಕೂಡಲೇ ಸಾಫ್ಟ್ ಆಗಿಬಿಡುತ್ತೆ ಇದು. ಇದನ್ನು ನೀರಲ್ಲಿ ಹಾಕಿ ಒಂದ್ಸಲ ನೆನೆಸಿ ತೆಗಿಬೇಕು. ಮಂಡಕ್ಕಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ನೀರಲ್ಲಿ ಹಾಕಿ ನೆನೆಸಿ ತೆಗೆದಿಟ್ಕೊಳ್ತೀನಿ ನಾನು ಮೊದಲಿಗೆ. ಒಂದ್ಸರಿ ಹೀಗೆ ನೀರಲ್ಲಿ ಎದ್ಬಿಟ್ಟು ತೆಗೆದ್ಬಿಟ್ರೆ ಸಾಕು. ಮತ್ತು ನೀರಲ್ಲಿ ಏನು ಬಿಡಬೇಕಂತ ಎಲ್ಲ ಏನಿಲ್ಲ, ಸುಮ್ಮನೆ ಹಿಂಗೆ ಎದ್ಬಿಟ್ಟು ತೆಗೆದ್ರೆ ಸಾಕು. ಹೀಗೆ ಎಷ್ಟು ಬೇಕೋ ಅಷ್ಟು ನಾನು ಮಂಡಕ್ಕಿನ ನೆನೆಸಿ ತೆಗಿತಾ ಇದ್ದೀನಿ. ಅಥವಾ ನಿಮಗೆ ಈ ಥರ ನೀರು ಮಂಡಕ್ಕಿ ಸಿಗಲ್ಲ, ಗಟ್ಟಿ ಮಂಡಕ್ಕಿ ಆದರೆ ಅದು ಒಂದು ಅರ್ಧ ಗಂಟೆ ಆದರೂ ನೀರಲ್ಲಿನೇ ಬಿಟ್ಟು ಬಿಡಬೇಕು. ಆವಾಗಲೇ ಅದು ಮೆತ್ತಗಾಗುತ್ತೆ. ಗಟ್ಟಿ ಮಂಡಕ್ಕಿ ಬೇಗ ಮೆತ್ತಗಾಗಲ್ಲ. ನೋಡಿ ಈಗ ಅಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ನೆನೆಸಿ ತೆಗೆದಿಟ್ಟಿದ್ದೀನಿ. ಒಗ್ಗರಣೆಗೆ ಈಗ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅಂತ ಸಿಡಿತಾ ಇರುವಾಗ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಬೇಕು. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಅದನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ತೀನಿ. ಈಗ ಈರುಳ್ಳಿಗೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡ್ತೀನಿ. ಈರುಳ್ಳಿ ಕೆಂಪಗಾಗಲಿ. ಈರುಳ್ಳಿ ಕೆಂಪಗಾದ್ಮೇಲೆ ಒಂದು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ. ಟೊಮೆಟೊ ಸಾಫ್ಟಾಗಿ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಹಾಗೆ ಫ್ರೈ ಮಾಡಿದ್ರೆ ಸಾಕು. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿನೂ ಸ್ವಲ್ಪ ಫ್ರೈ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಈಗ ಒಗ್ಗರಣೆಗೆ ಹಾಕ್ಬೋದು, ಇಲ್ಲಾಂದರೆ ನೀವು ಕೊನೆಯಲ್ಲಿ ಕೂಡ ಹಾಕ್ಬೋದು. ಇಷ್ಟಾದ್ಮೇಲೆ ನೋಡಿ ನೆನೆಸಿಟ್ಟಿರೋ ಮಂಡಕ್ಕಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಈ ನೆನೆಸಿಟ್ಟಿರುವಾಗ ಇದು ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡಿರೆ ಅಂತ ಅನಿಸುತ್ತೆ. ಒಗ್ಗರಣೆಗೆ ಹಾಕಿ ಕಲಿಸ್ತಾ ಇರುವಾಗ ಎಲ್ಲ ಸರಿಯಾಗುತ್ತೆ, ಬಿಡಿ ಬಿಡಿಯಾಗಿ ಆಗುತ್ತೆ. ಮಂಡಕ್ಕಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆ ಹಣ್ಣಿನ ರಸ, ಇದಿಷ್ಟನ್ನು ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಏನಂದರೆ ಒಗ್ಗರಣೆ ಆಗಿದ ಕೂಡಲೇ ಸ್ಟವ್ ಆಫ್ ಮಾಡಬೇಕು. ಮಂಡಕ್ಕಿ ಹಾಕೋದಕ್ಕೆ ಮುಂಚೆ ಒಗ್ಗರಣೆ ಆಗಿದ ಕೂಡಲೇ ಸ್ಟವ್ ಆಫ್ ಮಾಡಿ ಮಂಡಕ್ಕಿ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಬಿಸಿ ಮಾಡಬೇಡಿ. ಬಿಸಿ ಮಾಡಿದ್ರೆ ಇದು ಬಾಣಲೆಗೆ ಅಂಟುತ್ತೆ. ಮತ್ತು ಒಗ್ಗರಣೆ ಬಿಸಿ ಇರುವಾಗಲೇ ಮಂಡಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ರುಚಿ
ಘಮ ಎಲ್ಲ ಹಾಗೇ ಇರುತ್ತೆ. ಒಗ್ಗರಣೆ ತಣ್ಣಗಾಗೋದಕ್ಕೆ ಬೇಡಿ. ಈಗ ನೋಡಿ ಹುರುಗಡ್ಲೆ ಪುಡಿ. ಹುರುಗಡ್ಲೆನ ನಾನು ಪುಡಿ ಮಾಡಿ ಅಂದರೆ ತರಿಯಾಗಿ ಮಾಡ್ಕೋಬೇಕು, ತುಂಬ ನೈಸಾಗಿ ಪುಡಿ ಮಾಡಬಾರ್ದು. ತರಿಯಾಗಿ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಹೀಗೆ ಸರಿಯಾಗಿ ಮಿಕ್ಸ್ ಮಾಡಾದ್ಮೇಲೆ ಬಿಸಿಯಾಗಿ ಸರ್ವ್ ಮಾಡಿ. ಕೊನೆಯಲ್ಲಿ ಒಂದ್ಸಲ ಉಪ್ಪು ಸರಿ ಇದೆಯಾ ಅಂತ ರುಚಿ ನೋಡ್ಕೊಳ್ಳಿ. ಉಪ್ಪು ಸರಿ ಇದೆಯಾ ನೋಡಿಕೊಂಡು ಇದನ್ನು ಹೀಗೆ ಸರ್ವ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ರೆಡಿ ಇದೆ ಮಂಡಕ್ಕಿ ಉಸ್ಲಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.